ಧರ್ಮಸ್ಥಳ ಬುರುಡೆ ಕೇಸ್ ಮತ್ತಷ್ಟು ರೋಚಕ ರಹಸ್ಯ ಇಲ್ಲಿ ಬಯಲಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಬುರುಡೆ ಚಿನ್ನಯ್ಯ ಅಷ್ಟಕ್ಕೂ ಹೇಳಿದ್ದೇನು, ಏನ್ ಹೇಳ್ತಿದ್ದಾರೆ, ಏನಾಗ್ತಾ ಇದೆ ಅಲ್ಲಿ? ಚಿನ್ನಯ್ಯ ಹೇಳಿಕೆಯಿಂದ ಹಲವರಿಗೆ ಸಂಕಷ್ಟ ಈಗಾಗಲೇ ಶುರುವಾಗಿರುವಂತದ್ದು. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯ ಏನೆಲ್ಲ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇದೆ. ಜಡ್ಜ್ ಮುಂದೆ BNSS 183 ಹೇಳಿಕೆ ದಾಖಲಿಸಿದ್ದಾರೆ ಚಿನ್ನಯ್ಯ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತಷ್ಟು ರೋಚಕ ರಹಸ್ಯ ಇಲ್ಲಿ ಬಯಲಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಬುರುಡೆ ಚಿನ್ನಯ್ಯ ಅಷ್ಟಕ್ಕೂ ಹೇಳಿದ್ದೇನು? ಚಿನ್ನಯ್ಯ ಹೇಳಿಕೆಯಿಂದ ಹಲವರಿಗೆ ಸಂಕಷ್ಟ ಈಗಾಗಲೇ ಶುರುವಾಗಿದೆ. ಜಡ್ಜ್ ಎದುರು BNSS 183 ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ತನಿಖೆ ದಿಕ್ಕನ್ನೇ ಬದಲಿಸಿದ್ದಾರ ಚಿನ್ನಯ್ಯ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಇದೆ. ಈ ರೀತಿಯಾದಂತಹ ಹೇಳಿಕೆಯಿಂದ ಏನಾದ್ರೂ ತನಿಖೆ ದಿಕ್ಕೇನಾದ್ರೂ ಬದಲಾಗುತ್ತಾ? ಕೋರ್ಟ್ನಲ್ಲಿ ಜಡ್ಜ್ ಎದುರು ಗಳಗಳನೆ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ. ಹಾಗಾಗಿ ಬಹುಶಃ ಏನಾದ್ರೂ ಈ ಒಂದು ಕೇಸ್ ದಿಕ್ಕೇನಿದೆ ಇದನ್ನೇನಾದ್ರೂ ತಪ್ಪಿಸ್ಬೇಕು, ಬದಲಿಸ್ಬೇಕು ಅಂತ ಹೇಳಿ ಏನಾದ್ರೂ ಇದರಲ್ಲೂ ಕೂಡ ಏನಾದ್ರೂ ನಾಟಕ ಮಾಡ್ತಿದ್ದಾರಾ, ಡ್ರಾಮಾ, ಮತ್ತೊಂದು ಹೊಸ ಡ್ರಾಮಾ ಏನಾದ್ರೂ ಶುರುವಾಗಿದ್ಯಾ ಅನ್ನೋಂಥದ್ದು ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮತ್ತಷ್ಟು ರಣರೋಚಕ ಟ್ವಿಸ್ಟ್ ಇದು. ಕಾರಣ ಏನು ಅಂತಂದ್ರೆ ಕೋರ್ಟ್ನಲ್ಲಿ ಜಡ್ಜ್ ಎದುರು ಕಣ್ಣೀರ್ ಹಾಕಿದ್ದಾನಂತೆ ಚಿನ್ನಯ್ಯ. ಚಿನ್ನಯ್ಯ ಹೇಳಿಕೆಯಿಂದ ಹಲವರಿಗೆ ಈಗಾಗಲೇ ಬಹಳಷ್ಟು ಸಮಸ್ಯೆ ಶುರುವಾಗಿದೆ, ಸಂಕಷ್ಟ ಶುರುವಾಗಿದೆ. ಚಿನ್ನಯ್ಯ ಅವರ ಹೇಳಿಕೆಯಿಂದ ಎಷ್ಟೋ ಜನರಿಗೆ ನೋಟಿಸ್ಗಳು ಹೋಯ್ತು, ವಿಚಾರಣೆಗೂ ಕರೆದಿದ್ರು, ಒಂದಷ್ಟು ಸತ್ಯಾಸತ್ಯತೆ ಅಲ್ಲೂ ಕೂಡ ಬಯಲಾಯಿತು. ಹಾಗಾಗಿ ಈ ಒಂದು ಸಂಕಷ್ಟ ಏನಿದೆಯಲ್ಲ ಇದು ಇನ್ನೂ ಕೂಡ ತಪ್ಪಿದಲ್ಲ. ಇನ್ನೂ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಈ ಕೇಸಲ್ಲಿ. ಯಾಕೆ ಅಂತಂದ್ರೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ ಅಷ್ಟೇ ಕೋರ್ಟ್ನಲ್ಲಿ ಹಾಜರುಪಡಿಸಿದ್ರು ಚಿನ್ನಯ್ಯಗೆ. ನಿನ್ನೆ ಮಂಗಳವಾರ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಚಿನ್ನಯ್ಯನಿಗೆ. ಈ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಾನೆ ಚಿನ್ನಯ್ಯ. ನೋಡಿ, ಈ ಹಿಂದೆಯೂ ಕೂಡ SIT ಅಧಿಕಾರಿಗಳ ಮುಂದೆ ಕಣ್ಣೀರ್ ಹಾಕಿದ್ದ ಚಿನ್ನಯ್ಯ. ಏನು ಅಂತ ನೋಡಿ, ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ದಯಮಾಡಿ ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಚಿನ್ನಯ್ಯ. ಕಾರಣ ಏನು ಅಂತಂದ್ರೆ ಏನೋ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಇಷ್ಟೆಲ್ಲ ಸ್ವಲ್ಪ ಸುಳ್ಳು ಹೇಳಿದ್ದೆ. ಆದ್ರೆ ಈ ಒಂದು ಕೇಸು ಇಷ್ಟರ ಮಟ್ಟಿಗೆ ಹೋಗುತ್ತೆ, ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನನಗೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಅರಿವಿದ್ದಿದ್ರೆ ನಾನು ಇಷ್ಟೆಲ್ಲ ಮಾಡ್ತಾನೆ ಇರಲಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ, ಬೇರೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಈ ಹಿಂದೆಯೂ ಕೂಡ ಚಿನ್ನಯ್ಯ ಕಣ್ಣೀರ್ ಹಾಕಿದ್ದ. ಇದೀಗ ನಿನ್ನೆ ಕೂಡ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಚಿನ್ನಯ್ಯ ಕಣ್ಣೀರ್ ಹಾಕಿರುವಂತದ್ದು. ಹಾಗಾದ್ರೆ ಈ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಅನ್ನುವಂಥದ್ದೇ ಇಲ್ಲಿ ಟ್ವಿಸ್ಟ್ ಇರುವಂತದ್ದು. ಹಾಗಾಗಿ ಚಿನ್ನಯ್ಯ ಹೇಳಿಕೆಯಿಂದ ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ನೋಟಿಸ್ ಹೋಗುತ್ತೆ, ಯಾರೆಲ್ಲ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ ಇದೆ. ಹಾಗಾಗಿ ನೋಡ್ಬೇಕಾಗತ್ತೆ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಈಗಾಗಲೇ ಚಿನ್ನಯ್ಯನ ಹೇಳಿಕೆಗಳೇನಿದೆ ಅದು ಉದಯ್ ಜೈನ್ ಬಗ್ಗೆ ಇರಬಹುದು ಅಥವಾ ಬೇರೆಯವರ ಬಗ್ಗೆಯೂ ಇರಬಹುದು. ನಿಜವಾಗ್ಲೂ ಶಾಕಿಂಗ್ ಹೇಳಿಕೆಗಳನ್ನ ಈಗಾಗಲೇ ಚಿನ್ನಯ್ಯ ಹೇಳಿರುವಂತದ್ದು. ನೋಡಿ, ಬೆಳ್ತಂಗಡಿ ಕೋರ್ಟ್ನಲ್ಲಿ ಬುರುಡೆ ಚಿನ್ನಯ್ಯ ಅಷ್ಟಕ್ಕೂ ಹೇಳಿದ್ದೇನು? ತಪ್ಪೊಪ್ಪಿಗೆ ಸತ್ಯ ಬಿಚ್ಚಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್. SIT ವಿಚಾರಣೆ ಮುಂದೆ ಹೇಳಿದ್ದೆ, ಕೋರ್ಟ್ನಲ್ಲಿ ಹೇಳಿರುವಂತದ್ದು. ಕೆಲ ಹೆಸರುಗಳ ಉಲ್ಲೇಖಿಸಿ ತಪ್ಪೊಪ್ಪಿಗೆ ನೀಡಿರುವಂತಹ ಮಾಹಿತಿ ಇದೆ. ಕೋರ್ಟ್ ಎದುರು ಹೊಸ ಮಾಹಿತಿ ಕೊಟ್ಟಿದ್ದಾನೆ ಚಿನ್ನಯ್ಯ. BNSS 183 ಹೇಳಿಕೆಯಿಂದ ಹಲವರಿಗೆ ಇಲ್ಲಿ ಸಂಕಷ್ಟ ಶುರುವಾಗ್ತಾ ಇದೆ. ಮತ್ತೆ ಕೋರ್ಟ್ ಮುಂದೆ ಹೇಳಿಕೆ ನೀಡಲಿದ್ದಾನೆ ಚಿನ್ನಯ್ಯ. ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೇಳಿಕೆಗಳನ್ನ ನೀಡಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ ಅಷ್ಟೇ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್. ತಾನು ಮಾಡಿರುವಂತಹ ಒಂದಷ್ಟು ತಪ್ಪುಗಳನ್ನ ಈಗಾಗಲೇ ಒಪ್ಕೊಂಡಿದ್ದಾನೆ. ಅದರಲ್ಲೂ ಕೂಡ ನಿನ್ನೆಯೂ ಕೂಡ ಒಂದಷ್ಟು ತಪ್ಪುಗಳನ್ನ ಒಪ್ಕೊಂಡಿರುವಂತದ್ದು. ಹೌದು, ನಾನು ಇದನ್ನ ಮಾಡಿದ್ದೇನೆ, ಆದ್ರೂ ಕೂಡ ಇದಕ್ಕೆ ಒಂದಷ್ಟು ಕಾರಣಗಳು ಇದೆ ಅಂತ ಹೇಳಿ ಅದರಲ್ಲೂ ಕೂಡ ಒಂದಷ್ಟು ಹೆಸರುಗಳು ಕೂಡ ಹೇಳಿದ್ದಾನೆ ಚಿನ್ನಯ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ನಿನ್ನೆ ಏನು ಒಂದಷ್ಟು ಹೆಸರುಗಳನ್ನ ಹೇಳಿದ್ದಾನೋ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಬಹುಶಃ ನೋಟಿಸ್ ಹೋಗುತ್ತೆ, ಅವರಿಗೂ ಕೂಡ ವಿಚಾರಣೆಗೆ ಕರೀಬಹುದು. ಆದ್ರೆ ಇಲ್ಲಿ ಧರ್ಮಸ್ಥಳ ವಿಚಾರನೇ ಹೇಳಿದ್ದಾನೋ ಅಥವಾ ಸೌಜನ್ಯ ಕೇಸ್ ವಿಚಾರದಲ್ಲಿ ನೆನೆ ಒಂದಷ್ಟು ಹೇಳಿಕೆಗಳನ್ನ ಹೇಳಿದ್ದಾನೋ ಅದು ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಇತ್ತೀಚೆಗಷ್ಟೇ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಚಿನ್ನಯ್ಯದು. ಆ ಒಂದು ವಿಡಿಯೋಗಳಲ್ಲಿ ಎಲ್ಲಾ ಹೇಳಿಕೆಗಳನ್ನ ಹೇಳಿರುವಂತದ್ದು ಏನು, ಎಲ್ಲವೂ ಕೂಡ ಸೌಜನ್ಯ ವಿಚಾರದಲ್ಲೇ ಹೇಳಿರುವಂತದ್ದು. ಸೌಜನ್ಯ ಕೊಲೆ ಮಾಡಿದ್ಯಾರು, ಯಾಕೆ ಮಾಡಿದ್ರು, ಏನಾಯ್ತು, ಅಲ್ಲಿಂದ ಈತ ಹೇಗೆ ತಪ್ಪಿಸ್ಕೊಂಡ ಅಥವಾ ಅವ್ರ ಜೊತೆ ಹೇಗೆ ಕೆಲಸ ಮಾಡ್ತಿದ್ದ, ಏನೆಲ್ಲ ಆಗ್ತಿತ್ತು, ಯಾರೇನೆಲ್ಲ ಮಾಡ್ತಿದ್ರು, ಯಾವ ಸಂದರ್ಭದಲ್ಲಾಯ್ತು, ಪ್ರತಿಯೊಂದು ಕೂಡ ಆ ಒಂದು ವಿಡಿಯೋಸ್ಗಳಲ್ಲಿ ಇದೀಗ ವೈರಲ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಈ ಬೆನ್ನಲ್ಲೇ ಇದೀಗ ಮತ್ತೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಬಹುಶಃ ಇಲ್ಲಿ ಒಂದು ಕಡೆ ಧರ್ಮಸ್ಥಳ ಬುರುಡೆ ಕೇಸ್ ಬಗ್ಗೆಯೂ ಇರಬಹುದು ಅಥವಾ ಸೌಜನ್ಯ ಕೇಸ್ ಬಗ್ಗೆಯೂ ಹೇಳಿಕೆಗಳನ್ನ ಕೊಟ್ಟಿರಬಹುದು. ಹಾಗಾಗಿ ಇಲ್ಲಿ ಈಗಾಗಲೇ ಒಂದಷ್ಟು ಹೆಸರುಗಳನ್ನ ಹೇಳಿದ್ದಾನೆ. ನೋಡಿ, ಆ ಒಂದು ವಿಡಿಯೋಸ್ಗಳಲ್ಲಿ ನಾವು ಗಮನ ಕೊಡೋದಾದ್ರೆ ವಿಠಲ್ ಗೌಡ ಅಥವಾ ಉದಯ್ ಜೈನ್ ಇವ್ರ ಬಗ್ಗೆ ಬಹಳಷ್ಟು ಹೇಳಿಕೆಗಳನ್ನ ಹೇಳಿದ್ದಾನೆ ಚಿನ್ನಯ್ಯ. ಹಾಗಾಗಿ
ಇದೇ ಸಂಬಂಧಪಟ್ಟಂತೆ ಏನಾದ್ರೂ ಒಂದಿಷ್ಟು ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನ ಚಿನ್ನಯ್ಯ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಅಥವಾ ನಿನ್ನೆ ಯಾರೆಲ್ಲ ಹೆಸರುಗಳನ್ನ ಚಿನ್ನಯ್ಯ ಹೇಳಿದ್ದಾನೋ, ಯಾವೆಲ್ಲ ಹೆಸರುಗಳನ್ನ ಕೋರ್ಟ್ ಮುಂದೆ ಹೇಳಿದ್ದಾನೋ, ಇವರಿಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾದಿದೆ ಅಂತ ಅರ್ಥ. ಕಾರಣ ಏನು ಅಂತಂದ್ರೆ ಈಗಾಗಲೇ ಆ ಒಂದು ವಿಡಿಯೋಸ್ ಅಲ್ಲಿ ಬಹಳಷ್ಟು ಸೀಕ್ರೆಟ್ ರಿವೀಲ್ ಆಗ್ಬಿಟ್ಟಿದೆ. ಹಾಗಾಗಿ ಇದೆಲ್ಲವೂ ಕೂಡ ಗಮನಿಸ್ತಾರೆ. ಕೋರ್ಟ್ ಇರ್ಬೋದು ಅಥವಾ SIT ಅಧಿಕಾರಿಗಳೇ ಇರ್ಬೋದು, ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡೇ ಇಲ್ಲಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಅಥವಾ ನಿನ್ನೆ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿರಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾನೆ, ಒಂದಷ್ಟು ಹೆಸರುಗಳನ್ನ ಹೇಳಿದ್ದಾನೆ. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಸಂಕಷ್ಟ ಕಾದಿದೆ. ಇನ್ನು ಚಿನ್ನಯ್ಯ ಬಿಚ್ಚಿಟ್ಟ ರಹಸ್ಯ ಏನಿರಬಹುದು ಅನ್ನುವಂಥದ್ದಾದ್ರೆ, ಬೆಳ್ತಂಗಡಿ ಕೋರ್ಟ್ನಲ್ಲಿ ಜಡ್ಜ್ ಎದುರು ಹೇಳಿಕೆ ಕೊಟ್ಟಿದ್ದಾನೆ ನಿನ್ನೆ ಚಿನ್ನಯ್ಯ. ಸತತ 3 ಗಂಟೆ ಹೇಳಿಕೆ ನೀಡಿರುವಂತಹ ಚಿನ್ನಯ್ಯ ಕೋರ್ಟ್ನಲ್ಲಿ ಜಡ್ಜ್ ಎದುರು ಗಳಗಳನೆ ಕಣ್ಣೀರು ಹಾಕಿದ್ದಾನೆ. ಒಂದು ಕಡೆ ಸತ್ಯ ಹೇಳಿದ್ದಾನೆ, ಮತ್ತೊಂದು ಕಡೆ ಪಶ್ಚಾತ್ತಾಪ ಆಗಿರಬಹುದು. ಹಾಗಾಗಿ ಇಲ್ಲಿ ಕಣ್ಣೀರು ಹಾಕಿರುವಂತದ್ದು. ಬಲವಾದ ಮತ್ತಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾನೆ ಚಿನ್ನಯ್ಯ. ಬುಡೆ ಕೇಸ್ನಲ್ಲಿ ಮತ್ತಷ್ಟು ಜನರಿಗೆ ಈಗ ಸಂಕಷ್ಟ ಶುರುವಾಗುತ್ತೆ. ತನಿಖೆ ಚುರುಕುಗೊಳಿಸಲಿದ್ದಾರೆ SIT ಅಧಿಕಾರಿಗಳು. ಭೌತಿಕ ಇನ್ನಿತರ ಸಾಕ್ಷ್ಯ ಸಂಗ್ರಹಕ್ಕೆ ಇಳಿಯಲಿದ್ದಾರೆ SIT ಟೀಮ್ ಅವರು. ಅದರಲ್ಲೂ ಕೂಡ ಗಿರೀಶ್ ಮಟ್ಟಣ್ಣವರ್, ಜಯಂತ್, ವಿಠಲ್ ಗೌಡ ಯೂಟ್ಯೂಬರ್ಸ್ಗಳಿಗೆ SIT ಸಂಕಷ್ಟ ಸಾಧ್ಯತೆ ಇದೆ. ನಾಳೆಯೂ ಕೂಡ ಕೋರ್ಟ್ ಎದುರು ಹೇಳಿಕೆ ನೀಡಲಿದ್ದಾನೆ ಚಿನ್ನಯ್ಯ. ಅಂದ್ರೆ ಈಗಾಗಲೇ ನಿನ್ನೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ವಿಶೇಷವಾಗಿ ಒಂದಷ್ಟು ಯೂಟ್ಯೂಬರ್ಸ್ ಹೆಸರು ಕೂಡ ಇಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಯೂಟ್ಯೂಬರ್ಸ್ಗಳಿಗಂತೂ ಒಬ್ಬೊಬ್ಬರಲ್ಲ, ಇಲ್ಲಿರೋರು ಯೂಟ್ಯೂಬರ್ಸ್ಗಳು ಬರ್ತಾನೇ ಇದ್ದಾರೆ. ದೊಡ್ಡ ಲಿಸ್ಟೇ ಇದೆ ಯೂಟ್ಯೂಬರ್ಸ್ ಅಲ್ಲಿ. ಹಾಗಾಗಿ ಇವ್ರಿಗೂ ಕೂಡ ಇನ್ನೂ ಕೂಡ ಈ ಸಂಕಷ್ಟ ತಪ್ಪಿದ್ದಲ್ಲ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಕೂಡ ಕಾದಿದೆ ಅಂತ ಅರ್ಥ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಜಡ್ಜ್ ಎದುರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಅದರಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಹೆಸರು ಕೂಡ ಬಂದಿದೆ. ಅದು ಬಿಟ್ಟು ಗಿರೀಶ್ ಮಟ್ಟಣ್ಣರ್ ಇರ್ಬೋದು ಅಥವಾ ಜಯಂತ್ ಇರ್ಬೋದು ಅಥವಾ ವಿಠಲ್ ಗೌಡ ಇರ್ಬೋದು, ಇದರ ಜೊತೆಗೆ ಒಂದಷ್ಟು ಯೂಟ್ಯೂಬರ್ಸ್ಗಳಿಗೂ ಕೂಡ SIT ಅವರು ಏನಾದರೂ ಸಂಕಷ್ಟ ಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ವಿಚಾರಣೆಗೆ ಕರೀಬಹುದು ಅಥವಾ ಸರ್ಚ್ ವಾರೆಂಟ್ ತಗೊಂಡು ಹೋಗಿ ಸರ್ಚಿಂಗ್ ಮಾಡಬಹುದು ಅಥವಾ ನೋಟಿಸ್ ಕೂಡ ಕೊಡಬಹುದು ಅನ್ನುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದರ ಜೊತೆಗೆ ನಾಳೆಯೂ ಕೂಡ ಕೋರ್ಟ್ ಎದುರು ಒಂದಷ್ಟು ಸತ್ಯವನ್ನ ಹೇಳಲಿದ್ದಾನೆ ಚಿನ್ನಯ್ಯ. ಹಾಗಾದ್ರೆ ನಾಳೆ ಅದೇನೇನು ಹೇಳ್ತಾನೋ ಗೊತ್ತಿಲ್ಲ, ಅದು ಯಾವೆಲ್ಲ ಬಾಂಬ್ಗಳನ್ನ ಹಾಕ್ತಾರೋ ಗೊತ್ತಿಲ್ಲ. ಈಗಾಗಲೇ ನಿನ್ನೆ ಕೊಟ್ಟಿರುವಂತ ಹೇಳಿಕೆಗಳಲ್ಲಿ ಬಹಳಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ನಿನ್ನೆ ಕೋರ್ಟ್ ಎದುರು ಏನೆಲ್ಲ ಹೇಳಿಕೆಗಳನ್ನ ಹೇಳಿದ್ದಾರೋ ಇದರಿಂದ SIT ಅವರು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಇರಬಹುದಾ, ಇನ್ನೂ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಇದ್ದಾರಾ, ಇವರೆಲ್ಲ ಇದರಲ್ಲಿ ಏನೆಲ್ಲ ಮಾಡ್ತಿದ್ರು, ಯಾರ ಜೊತೆ ಸಂಪರ್ಕ ಇದ್ರು, ಯಾವ ಟೈಮಲ್ಲಿ ಏನೆಲ್ಲ ಆಗಿದೆ ಎಲ್ಲವೂ ಕೂಡ ಇಲ್ಲಿ ವಿಚಾರಣೆ ವೇಳೆ ಅಥವಾ ತನಿಖೆ ವೇಳೆ ಗೊತ್ತಾಗುತ್ತೆ. ಹಾಗಾಗಿ ನಾಳೆಯೂ ಕೂಡ ಈ ಒಂದು ಹೇಳಿಕೆಗಳನ್ನ ಬಹುಶಃ ಹೇಳ್ಬೋದು, ನೋಡ್ಬೇಕಾಗತ್ತೆ. ಇನ್ನ ಏನೆಲ್ಲ ಹೇಳ್ಬಹುದು ಚಿನ್ನಯ್ಯ ಅನ್ನುವಂಥದ್ದು ಇಲ್ಲಿ ಕಾದು ನೋಡ್ಬೇಕಾಗತ್ತೆ.